ನೋಡಿ ನಾವು ಹಿಂದೂಗಳು ಏನು ಅಂತಂದರೆ ವಿಶ್ವಗುರು ಹೊರಟಿರೋರು, ವಿಶ್ವವನ್ನೇ ರೂಲ್ ಮಾಡ್ತಕ್ಕಂಥ ಕೆಪಾಸಿಟಿ ಇರೋರು ತುಂಬ ಸಾಫ್ಟಾಗಿರೋದ್ರಿಂದ ಏನಾಗಿದೆ, ನಮ್ಮ ಮೇಲೆ ಎಲ್ಲರೂ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ದಬ್ಬಾಳಿಕೆ ಎಷ್ಟರ ಮಟ್ಟಿಗೆ ನಡೆಸ್ತಾ ಇದ್ದಾರೆ ಅಂತ ಒಂದು ಉದಾಹರಣೆ ಕೊಟ್ಟು ಹೇಳಬೇಕು. ಸಿದ್ದರಾಮಯ್ಯನವರು ನೋಡಿ ಕುರುಬ ಜನಾಂಗದಿಂದ ಬಂದವರು, ಜನತಾದಳದಿಂದ ಬಂದು ಕಾಂಗ್ರೆಸ್ಗೆ ಬರ್ತಾರೆ. ಅವರು ಬಂದ್ಬಿಟ್ಟು ಏನಾಗುತ್ತೆ, ಎಮ್ ಎಲ್ ಎ ಆಗಿ ಗೆಲ್ತಾರೆ, ಎಮ್ ಎಲ್ ಎ ಆಗಿ ಗೆದ್ಬಿಟ್ಟು ಮುಖ್ಯಮಂತ್ರಿನೂ ಆಗ್ಬಿಡ್ತಾರೆ ಮೊದಲನೇ ಸರಿನೇ. ಇದು ಚಾಣಾಕ್ಷತನ ಅಂತಲೇ ಹೇಳ್ಬೋದು. ಅಥವಾ ನಾವು ಹಿಂದೂಗಳು ತುಂಬ ದಡ್ಡರು, ಅದರಿಂದ ಈ ಥರ ಅವಕಾಶ ಆಯಿತು ಅಂತಲೇ ಹೇಳ್ಬೋದು. ಇರಲಿ, ಇದು ವಿಷಯ ಬೇರೆ. ಏನು ಅಂತಂದರೆ ಸಿದ್ದರಾಮಯ್ಯನವ್ರು ಈ ಸತಿ ಎಲೆಕ್ಷನ್ ಗೆದ್ದಿದ್ದು ಕಾಂಗ್ರೆಸ್ಸೇ ನೆಲ ಕಚ್ಚೋಯ್ತು. ಇಡೀ ದೇಶದಲ್ಲಿ 32 ಸ್ಟೇಟ್ಗಳಿವೆ, ಹೆಚ್ಚು ಕಡಿಮೆ ಎಲ್ಲ ಕಡೆಗೂ ಕಾಂಗ್ರೆಸ್ ಮಣ್ಣು ಕಚ್ಚೋಯ್ತು. ಇನ್ನು ಮತ್ತೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಹೆಸರು ಇಟ್ಕೊಂಡು ಅವ್ರಿಗೆ ಹೇಳ್ಬಹುದೇನೋ ಗೊತ್ತಿಲ್ಲ. ಕಾಂಗ್ರೆಸ್ ಅಂತೂ ನೆಲ ಕಚ್ಚೋಯ್ತು. ಯಾರೋ ಏವೋ ಹ್ಯೂಮ್ಸ್ ಅಂತ ಇದ್ದಂತೆ 1885ನೇ ಇಸ್ವಿನಲ್ಲಿ ಕಾಂಗ್ರೆಸ್ ಸ್ಥಾಪನೆ ಮಾಡಿದಂತೆ. ಕಾಂಗ್ರೆಸ್ ಸ್ಥಾಪನೆ ಮಾಡಿದ ಉದ್ದೇಶ ಸ್ವಾತಂತ್ರ್ಯ ತಂದುಕೊಡೋದಾಗಿತ್ತು. ಹಾಗಾಗಿ ಅವತ್ತೇ ಬರೆದಿಟ್ಟನಂತ 1947ರಲ್ಲೇ ಕಾಂಗ್ರೆಸ್ನ ವಿಸರ್ಜನೆ ಮಾಡಿಬಿಡಿ ಅಂತ. ಈ ಜವಾಹರ್ಲಾಲ್ ನೆಹರು ಏನಾಯಿತು, ಮುಸಲ್ಮಾನ ಅಂತಿದ್ದ, ಏನಾಯಿತು ಅಣ್ಣ ತಮ್ಮಂದ್ರಲ್ಲಿ ಡಿವೈಡ್ ಮಾಡ್ಕೊಂಬಿಟ್ರು. ಮೊಹಮ್ಮದ್ ಅಲಿ ಜಿನ್ನಂಗೆ ಪಾಕಿಸ್ತಾನ ಬಿಟ್ಕೊಟ್ಬಿಟ್ರು. ಶೇಖ್ ಅಬ್ದುಲ್ಲಾಗೆ ಕಾಶ್ಮೀರ ಬಿಟ್ಕೊಟ್ಬಿಟ್ಟು ಅದಕ್ಕೆ ಸ್ಪೆಷಲ್ ಸ್ಥಾನಮಾನ ಕೊಟ್ಬಿಟ್ಟು 35A ಮಣ್ಣು ಮತ್ತೆ ಎಲ್ಲ ಕೊಟ್ಬಿಟ್ಟು ಅದಕ್ಕೆ ಸಪ್ರೇಟ್ ದೇಶ, ಸಪ್ರೇಟ್ ಸಂವಿಧಾನ, ಸಪ್ರೇಟ್ ಪ್ರಧಾನಮಂತ್ರಿ ಮಾಡಿದ್ರು. ಏನು ಅಂತಂದರೆ ಕಡಿಮೆ ಗಲಾಟೆ ಮಾಡ್ತಿದ್ದವನು. ಹೀಗೆ ಮೈಸೂರು ಪಾಕ್ನ ಹಂಚ್ಕೊಂಡ್ಬಿಟ್ರು. ಈ ಮನುಷ್ಯ ತುಂಬ ಚಾಲಾಕಿ ಇದ್ದ. ಯಾರು ಜವಾಹರ್ಲಾಲ್ ನೆಹರು ಅವರೇನು ಮಾಡಿದ್ರು, ದೊಡ್ಡ ಮೈಸೂರು ಪಾಕ್ನ ಇಟ್ಕೊಂಡ್ಬಿಟ್ರು, ಭಾರತ ದೇಶ ಅಂತ ಕರೆದ್ಬಿಟ್ರು. ಅದರಲ್ಲಿ ಹಿಡನ್ ಎಜೆಂಡಾ ಇತ್ತು, ಮುಸಲ್ಮಾನರು ಮಾಡಬೇಕು ಅಂತ ಅಂದ್ಬಿಟ್ಟು. ಅದಕ್ಕೇನು ಮಾಡಿದ್ರು, ಸೆಕ್ಯುಲರ್ ವರ್ಡನ್ನು ಸೇರಿಸ್ಬಿಟ್ರು. ಯಾವಾಗ ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಬಿಟ್ಕೊಟ್ಬಿಟ್ಟಿವಿ, ಮೊಹಮ್ಮದ್ ಅಲಿ ಜಿನ್ನಾಗೋಸ್ಕರ ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಬಿಟ್ಕೊಟ್ಮೇಲೆ ಉಳಿದಿತ್ತು ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ. ನೋಡಿ ಇಲ್ಲಿ ರಾಜಕೀಯ ಮಾಡಿದ್ರು ಅಂತ ಹೇಳ್ಬೋದು. ಜವಾಹರ್ಲಾಲ್ ನೆಹರು ಭಾಳ ಬುದ್ಧಿವಂತಿಕೆ ಇತ್ತು. ತನಗೆ ಅಧಿಕಾರ ಬೇಕು, ತನ್ನ ಮಕ್ಕಳಿಗೆ ಬೇಕು, ತನ್ನ ಮೊಮ್ಮಕ್ಕಳಿಗೆ ಬೇಕು, ವಂಶಪಾರಂಪರೆಗೆ ಅಧಿಕಾರ ನಮ್ಮ ಹತ್ರನೇ ಇರಬೇಕು ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ಭಾಳ ದೊಡ್ಡ ಆಟ ಆಡಿದ್ರು. ದೊಡ್ಡ ಆಟ ಆಡಿಬಿಟ್ಟು ಅವರೇನು ಮಾಡಿದ್ರು, ಹಿಂದೂ ದೇಶವನ್ನು ಇಂಡಿಯಾ ಅಂತ ಕರೆಯೋದಕ್ಕೆ ಹಾಗೆ ಒಪ್ಪಿಗೆ ಕೊಟ್ಟರು. ಮತ್ತೇನಾಯಿತು, ಇದರಲ್ಲಿ ನೋಡಿ ನೇಪಾಳದ ರಾಜ ಇದನ್ನು ನೇಪಾಳವನ್ನು ನಮ್ಮಲ್ಲಿ ಸೇರಿಸ್ಕೊಳ್ಳಿ ಅಂತ ಹೇಳ್ತಾನೆ. ಸೇರಿಸ್ಕೊಳ್ಳಲ್ಲ ಇವರು, ನಮಗೆ ಜಾಸ್ತಿ ಇದೆ. ಯಾಕೆ ಅಂದರೆ ಅಧಿಕಾರ ಮಾಡೋದು ಅಷ್ಟು ಸುಲಭ ಅಲ್ಲ. ಹುಚ್ಚು ಕುದುರೆ ಮೇಲೆ ಸವಾರಿ ಮಾಡ್ದಂಗೆ ಏನಾಗುತ್ತೆ, ನೇಪಾಳ ನಮ್ಮ ದೇಶಕ್ಕೆ ಸೇರಿಸ್ಕೊಳ್ಳಿಲ್ಲ. ಇದಲ್ಲದೆ ನೋಡಿ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಚೈನಾಕ್ಕೆ ಅವಕಾಶ ಇರಲಿಲ್ಲ. ನಮ್ಮ ದೇಶವನ್ನು ಸೇರಿಸ್ಕೋಬೇಕು. ಯಾಕೆಂದರೆ ದ್ವಿತೀಯ ಮಹಾಯುದ್ಧ ಕೊನೆ ಆಗಿತ್ತು. 1945ನೇ ಇಸ್ವಿನಲ್ಲಿ ಅಮೇರಿಕಾದವರು ಬಾಂಬ್ ಹಾಕ್ತಾರೆ, ಅಟಮ್ ಬಾಂಬ್ ಹಾಕ್ತಾರೆ. ಜಪಾನು ಅವ್ರ ವಿರುದ್ಧವಾಗಿರುತ್ತೆ. ಹಾಗಾಗಿ ಹಿರೋಶಿಮಾ ನಾಗಸಾಕಿ ಮೇಲೆ 1945 ಆಗಸ್ಟ್ 6 ಮತ್ತು ಆಗಸ್ಟ್ 9 ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಆಟಮ್ ಬಾಂಬ್ಗಳು ಹಾಕ್ತಾರೆ. ಆಟಮ್ ಬಾಂಬ್ ಹಾಕಿದಾಗ ಯುದ್ಧ ಕೊನೆ ಆಯಿತು ಅಂತ ಅಂದ್ಬಿಟ್ಟು ಆವಾಗ ಒಂದು ಆಫರ್ ಕೊಡ್ತಾರೆ, ನೀವು ಸೆಕ್ಯೂರಿಟಿ ಕೌನ್ಸಿಲ್ ಮೆಂಬರ್ ಆಗಿ, ಪರ್ಮನೆಂಟ್ ಮೆಂಬರ್ ಆಗಿ ಅಂದ್ಬಿಟ್ಟು. ಈ ಜವಾಹರ್ಲಾಲ್ ನೆಹರುಗೆ ಏನಾಗುತ್ತೆ, ದೂರದರ್ಶಿತ್ವ ಇರೋದಿಲ್ಲ, ಮುಂದಾಲೋಚನೆ ಇರೋದಿಲ್ಲ. ಏನೋ ಅಧಿಕಾರ ಹುಚ್ಚು ಮುಂಡೆ ಮೊದಲು ಉಣ್ಣೋನೇ ಜನ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ನಾವು ಆಗೋದಿಲ್ಲ ಬೇರೆಯವ್ರು ಕೊಡಿ ಅಂತ ಹೇಳ್ತಾರೆ. ನಮಗೆ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಚೈನಾದವ್ರು ಆಗ್ತಾರೆ. ಇವಾಗ ಎಷ್ಟು ಆಟ ಆಡ್ತಾ ಇದ್ದಾರೆ ಚೈನಾದವರು ನೋಡಿ. ಪಾಕಿಸ್ತಾನದಲ್ಲಿ ಆಟ ಆಡ್ತಾ ಇದ್ದಾರೆ, ಎಲ್ಲ ಕಡೆ ಆಟ ಆಡ್ತಾ ಇದ್ದಾರೆ. ನಾವೇನು ಮಾಡೋಕ್ಕಾಗ್ತಾಯಿಲ್ಲ. ಕ್ವಾಡ್ ದೇಶ ಅಂತ ಕಟ್ಕೊಂಡು ಇವಾಗ ಏನೋ ನರೇಂದ್ರ ಮೋದಿಯವರು ಸ್ಟ್ರಾಂಗಾಗಿ ಒಂದು ಟಕ್ಕರ್ ಕೊಡ್ತಾ ಇದ್ದಾರೆ. ಇದು ಒಂದು ಒಳ್ಳೆಯ ಸನ್ನಿವೇಶನ ಹೌದು. ಈ ಥರ ಮಾಡ್ತಾ ಇರೋದ್ರಿಂದ ನಮ್ಮ ದೇಶವನ್ನು ಸರಿಯಾದ ದಿಕ್ಕಿನಲ್ಲಿ ಸಾಗಿಸ್ತಾ ಇರೋದು ನರೇಂದ್ರ ಮೋದಿಯವರು. ಅವ್ರನ್ನ 2029, 2034, 2039 ಅಧಿಕಾರದಲ್ಲಿರೋ ಹಂಗೆ ನೋಡ್ಕೋಬೇಕು, ಪ್ರಧಾನಮಂತ್ರಿಯಾಗಿರೋ ಹಂಗೆ ನೋಡ್ಕೋಬೇಕು ಅಂತೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.